ನಮಸ್ಕಾರ ಸ್ನೇಹಿತರೆ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಿಗೆ ಮಂತ್ರಾಕ್ಷತೆ ಎಂದರೆ ಕೇವಲ ಅಕ್ಕಿಯ ಕಾಳುಗಳಲ್ಲ, ಅದು ಗುರುರಾಯರ ಆಶೀರ್ವಾದದ ಪ್ರತೀಕ, ಭಕ್ತಿಯ ಸಂಕೇತ ಮತ್ತು ದೇವರ ಕೃಪೆಯನ್ನು ನೆನಪಿಸುವ ಪವಿತ್ರ ಪ್ರಸಾದ. ಮಂತ್ರಾಲಯದಲ್ಲಿ ಅಥವಾ ಗುರುರಾಯರ ಪೂಜೆ ನಡೆದ ನಂತರ ನೀಡುವ ಮಂತ್ರಾಕ್ಷತೆಯನ್ನು ಲಕ್ಷಾಂತರ ಭಕ್ತರು ಅಪಾರ ಭಕ್ತಿಯಿಂದ ಸ್ವೀಕರಿಸುತ್ತಾರೆ. ವೇದ ಮಂತ್ರಗಳೊಂದಿಗೆ ಪವಿತ್ರಗೊಳಿಸಲ್ಪಟ್ಟ ಈ ಮಂತ್ರಾಕ್ಷತೆ ಗುರುರಾಯರ ಅನುಗ್ರಹದ ಸಂಕೇತವೆಂದು ಭಕ್ತರು ನಂಬುತ್ತಾರೆ. ಗುರು ರಾಘವೇಂದ್ರ ಸ್ವಾಮಿಗಳು ತಮ್ಮ ಜೀವನವನ್ನೇ ಭಕ್ತರ ಒಳಿತಿಗಾಗಿ ಮುಡಿಪಾಗಿಟ್ಟ ಮಹಾನ್ ಯತಿಗಳು. ಇಂದಿಗೂ ಅವರು ಮಂತ್ರಾಲಯದ ಬೃಂದಾವನದಲ್ಲಿ ಸಜೀವರಾಗಿ ಭಕ್ತರನ್ನು ಕಾಪಾಡುತ್ತಿದ್ದಾರೆ ಎಂಬುದು ಕೋಟ್ಯಾಂತರ ಭಕ್ತರ ಅಚಲ ನಂಬಿಕೆ. ಮಂತ್ರಾಕ್ಷತೆಯನ್ನು ಭಕ್ತಿಯಿಂದ ಸ್ವೀಕರಿಸಿ ದೇವರ ಮುಂದೆ ಇಟ್ಟು ಪೂಜಿಸುವುದು, ವಿಶೇಷ ಸಂದರ್ಭಗಳಲ್ಲಿ ಶಿರಸ್ಸಿಗೆ ಸ್ಪರ್ಶಿಸಿ ಗುರುರಾಯರನ್ನು ಸ್ಮರಿಸುವುದು ಅನೇಕ ಕುಟುಂಬಗಳ ಸಂಪ್ರದಾಯವಾಗಿದೆ. ಹೊಸ ಕೆಲಸ ಆರಂಭಿಸುವಾಗ, ಪರೀಕ್ಷೆಗೆ ಹೋಗುವಾಗ, ಮನೆ ಪ್ರವೇಶ, ವಿವಾಹ ಅಥವಾ ಯಾವುದೇ ಶುಭ ಕಾರ್ಯಕ್ಕೂ ಮೊದಲು ಗುರುರಾಯರ ಕೃಪೆಯನ್ನು ಕೋರಿ ಮಂತ್ರಾಕ್ಷತೆಯನ್ನು ಧರಿಸುತ್ತಾರೆ. ಆದರೆ ನೆನಪಿರಲಿ, ಮಂತ್ರಾಕ್ಷತೆಯ ಮಹಿಮೆ ಅದರಲ್ಲಿರುವ ಅಕ್ಕಿಯ ಕಾಳುಗಳಲ್ಲಿ ಅಲ್ಲ. ಅದರ ನಿಜವಾದ ಶಕ್ತಿ ನಮ್ಮ ಭಕ್ತಿ, ನಮ್ಮ ನಂಬಿಕೆ ಮತ್ತು ಗುರುರಾಯರ ಮೇಲಿನ ಸಂಪೂರ್ಣ ಶರಣಾಗತಿಯಲ್ಲಿದೆ. ಮನಸ್ಸಿನಲ್ಲಿ ಶುದ್ಧ ಭಕ್ತಿಯಿಂದ ಗುರುರಾಯರನ್ನು ಪ್ರಾರ್ಥಿಸಿದಾಗ ಆತಂಕದ ಸಮಯದಲ್ಲಿ ಧೈರ್ಯ ಸಿಗುತ್ತದೆ, ದುಃಖದ ಸಮಯದಲ್ಲಿ ಮನಸ್ಸಿಗೆ ನೆಮ್ಮದಿ ದೊರೆಯುತ್ತದೆ, ಕಷ್ಟದ ಸಮಯದಲ್ಲಿ ಮುಂದೆ ಸಾಗುವ ಆತ್ಮವಿಶ್ವಾಸ ಮೂಡುತ್ತದೆ. ಇದೇ ಗುರುರಾಯರ ಕೃಪೆಯ ಮಹಿಮೆ ಎಂದು ಭಕ್ತರು ತಮ್ಮ ಅನುಭವಗಳಲ್ಲಿ ಹೇಳಿಕೊಂಡಿದ್ದಾರೆ. ಮಂತ್ರಾಕ್ಷತೆಯನ್ನು ಸದಾ ಗೌರವದಿಂದ ಕಾಪಾಡಿ ಅದನ್ನು ಅಪವಿತ್ರ ಸ್ಥಳದಲ್ಲಿ ಇಡಬೇಡಿ. ಪೂಜಾ ಕೋಣೆಯಲ್ಲಿ ಇಟ್ಟು ಪ್ರತಿದಿನ ಭಕ್ತಿಯಿಂದ ನಮಸ್ಕರಿಸಿ. ಪ್ರತಿಯೊಂದು ನಮಸ್ಕಾರವು ನಮ್ಮನ್ನು ದೇವರ ಇನ್ನಷ್ಟು ಹತ್ತಿರಕ್ಕೆ ಕರೆದೊಯ್ಯುತ್ತದೆ. ಗುರುರಾಯರು ನಮಗೆ ಕಲಿಸಿದ ಸಂದೇಶ ಒಂದೇ: ದೇವರ ಮೇಲೆ ಅಚಲವಾದ ನಂಬಿಕೆ ಇಡಿ, ಧರ್ಮದ ಮಾರ್ಗದಲ್ಲಿ ನಡೆಯಿರಿ, ಸತ್ಯವನ್ನು ಪಾಲಿಸಿ, ಇತರರಿಗೆ ಸಹಾಯ ಮಾಡಿ. ಆಗ ದೇವರ ಕೃಪೆ ನಮ್ಮ ಜೀವನದಲ್ಲಿ ಸದಾ ಬೆಳಕಾಗಿ ಉಳಿಯುತ್ತದೆ. ಬನ್ನಿ ಎಲ್ಲರೂ ಸೇರಿ ಭಕ್ತಿಯಿಂದ ಜಪಿಸೋಣ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಗುರು ರಾಘವೇಂದ್ರ ಸ್ವಾಮಿಗಳ ದಿವ್ಯ ಕೃಪೆ ನಿಮ್ಮ ಕುಟುಂಬದ ಮೇಲೆ ಸದಾ ಇರಲಿ. ನಿಮ್ಮ ಎಲ್ಲ ಶುಭ ಕಾರ್ಯಗಳು ಯಶಸ್ವಿಯಾಗಲಿ. ಮನೆಯಲ್ಲಿ ಸುಖ, ಶಾಂತಿ, ಆರೋಗ್ಯ ಮತ್ತು ಐಶ್ವರ್ಯ ನೆಲೆಸಲಿ. ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳೇ ನಮ್ಮೆಲ್ಲರ ಮೇಲೂ ನಿಮ್ಮ ಕೃಪಾ ಕಟಾಕ್ಷವನ್ನು ಸದಾ ಕಾಲ ಕರುಣಿಸಿರಿ. ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಇಂಪ್ರೆಸಿವ್ ಥಾಟ್ಸ್ ಅಂಡ್ ಸ್ಟೋರೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮತ್ತು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ. ಧನ್ಯವಾದಗಳು.